ಚಂದ್ರಗಿರಿ ದೇವಿ ಮಠವೇ ಮುಕ್ತಿಯ ಮಂದಿರ.
ಊರಿನ ಆರಾಧ್ಯ ದೈವ ನಿವೃತ್ತ ಕಟ್ಟಿ ಬಸವೇಶ್ವರ ಪಾದಕ್ಕೆ ಹನಿ ಮಣಿದು, ಗ್ರಾಮ ದೇವತೆ ಕೆಮ್ಮಮ್ಮ ಪಾದಕ್ಕೆ ಹನಿ ಮಣಿದು ಇಂದು ನಮ್ಮನ್ನ ಒಂದು ವಿಶೇಷ ಇಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಎಲ್ಲರಿಗೂ ಗೊತ್ತಿರುವ ಹಾಗೆ ನಾಟಕ ಎಂದು ಕೂಡಲೇ ನಮಗೆ ನೆನಪಿಗೆ ಬರುವುದು ಅದು ದಿವಂಗತ ಶೇಖರಗೌಡ ಶಿವಗೌಡ ಪಾಟೀಲ್ ಅವರು. ಯಾವುದೇ ನಾಟಕ ಇರಲಿ, ಯಾವುದೇ ಕಾರ್ಯಕ್ರಮ ಇರಲಿ, ಅದಕ್ಕೆ ಹಗಲಿರುಳು ತಮ್ಮ ಮನೆಯನ್ನು ಬಿಟ್ಟು ಅವರು ಈ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗಿಯಾಗುವಂತ ವ್ಯಕ್ತಿ. ಆದ್ರೆ ವಿಧಿ ಯಾರನ್ನ ಬಿಟ್ಟಿಲ್ಲ. ಅದೇ ರೀತಿಯಾಗಿ ಅವರ ಜೀವನದಲ್ಲಿ ವಿಧಿಯು ಕೂಡ ಆಟವನ್ನ ಆಡಿತ್ತು. ಇಂದು ಅವರನ್ನ ನಾವು ಕೇವಲ ನೆನಪಿಗೋಸ್ಕರವಾಗಿ ನಾವು ಈ ನಾಟಕದಲ್ಲಿ ಅವರನ್ನ ನೆನೆಸ್ಕೊಳ್ಬೇಕಾಗ್ತದೆ. ಅದೇ ರೀತಿಯಾಗಿ ಈ ನಾಟಕದಲ್ಲಿ ಮಾಲೀಕರು ಬಂದು ಆ ಒಂದು ದಿವಂಗತರಿಗೆ ಒಂದು ಹೂವಿನ ಮಾಲೆ ಹಾಕಿ ಅವರಿಗೆ ಒಂದು ಪೂಜೆಯನ್ನ ನೆರವೇರಿಸಬೇಕೆಂದು ಅವರಲ್ಲಿ ಕೇಳ್ಕೊತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ಶೇಖರಗೌಡ ಶಿವಗೌಡ ಪಾಟೀಲ್ ಅವರ ಆತ್ಮಕ್ಕೆ ಒಂದು ನಾವು ಶಾಂತಿಯನ್ನು ಕೊಡ್ಬೇಕಾಗ್ತದೆ. ಅದೇ ರೀತಿ ಇದರ ಜೊತೆಗೆ ಇನ್ನೂ ಕೂಡ ಒಬ್ಬರ ಹೆಸರು ನೆನಬೇಕಾಗ್ತದೆ. ಯಾಕೆಂದ್ರೆ ಭಜನೆಯಲ್ಲಿ ತಮ್ಮ ಜೀವನವನ್ನೇ ಕಳೆದು ವಿಧಿಯ ಒಂದು ಆಟಕ್ಕೆ ದುರ್ವ ಒಂದು ವಿಧಿಯನ್ನ ಅವರಿಗೆ ಇದು ಬರ್ತಾ ಇದೆ. ಅವರು ಇನ್ನೋರ್ವ ಇವರ ಸಹೋದರಾಗಿರುವಂತ ಬಾಳನಗೌಡ ಬಸವನಗೌಡ ಪಾಟೀಲ್ ಅವರು ಕೂಡ ನಮ್ಮನ್ನ ಅಗಲಿದ್ದಾರೆ. ಅವರು ಕೂಡ ಮತ್ತು ಇವರಿಗೆ ಕೂಡ ಒಂದು ನಿಮಿಷ ಮೌನಾಚರಣೆಯನ್ನ ನಾವು ಇಲ್ಲಿ ಆಚರಣೆ ಮಾಡಬೇಕಾಗ್ತದೆ. ಸಾಧ್ಯ ಆದ್ರೆ ಎಲ್ಲರೂ ಅಲ್ಲಿ ನಿಂತ್ಕೊಂಡಲ್ಲೇ ಒಂದು ನಿಮಿಷ ಮೌನಾಚರಣೆಯನ್ನ ಆಚರಿಸೋಣ ಅನ್ನುವಂತ ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಾ ಹೇಳಿದಾಗೆ ಮೌನ ಪ್ರಾರಂಭ ಅಂತ ಹೇಳ್ತಿದ್ದೇನೆ. ಆ ರೀತಿ ಒಂದು ನಿಮಿಷ ಎಲ್ಲರೂ ಶಾಂತ ರೀತಿಯಿಂದ ನಿಂತ್ಕೋಬೇಕಾಗಿ ವಿನಂತಿ. ಮೌನ ಪ್ರಾರಂಭ. ಮೌನ ಮುಕ್ತಾಯ. ಎಲ್ಲರಿಗೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ಒಂದನೇ ಅಭಿನಂದನೆಗಳು ಸಲ್ಲಿಸ್ತಾ ಇನ್ನು ಮುಂದಿನ ನಾಟಕ ಪ್ರಾರಂಭವಾಗ್ತದೆ. ಎಲ್ಲರೂ ಶಾಂತ ರೀತಿಯಿಂದ ಒಂದು ನಾಟಕವನ್ನು ವೀಕ್ಷಣೆ ಮಾಡಿ ಈ ನಾಟಕದಲ್ಲಿ ಬರುವಂತ
ಇಂಥ ಅನೇಕ ಘಟನೆಗಳು ಕೂಡ ಜೀವನದಲ್ಲಿ ನಡ್ತಾ ಇದ್ದಾವೆ. ಆದ್ರೂ ಕೂಡ ತಮ್ಮ ಮುಂದೆ ತಮ್ಮ ಮನೆ ಮಕ್ಕಳು ಯಾವ ರೀತಿಯಾಗಿ ತಪ್ಪು ಮಾಡಿದ್ರೆ ಅದನ್ನ ಸಹಿಸಿಕೊಂಡು ಉತ್ತಮ ರೀತಿಯಲ್ಲಿ ಅವರಿಗೆ ಪ್ರೋತ್ಸಾಹವನ್ನು ನೀಡಿದಾದ್ರೆ ಅವರು ಕೂಡ ಮುಂದಿನ ಜೀವನಮಾನದಲ್ಲಿ ಅವರು ಹಗಲಿರುಳು ಶ್ರಮಿಸಲಿಕ್ಕೆ ಸಾಧ್ಯವಾಗ್ತದೆ ಅನ್ನುವಂತ ಮಾತನ್ನು ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನಾಂದಿ ಹಾಡಿ ಮುಂದಿನ ಕಾರ್ಯಕ್ರಮಕ್ಕೆ ಅಣಿ ಮಾಡಿಕೊಡ್ತಾ ಇದ್ದೇವೆ. ಜೈ ಜೈ ಕರ್ನಾಟಕ ಮಾತೆ. उत्तिष्ठ नरसाद्भूला कर्तव्यं दैवमात्मिकम् उत्तिष्ठोत्तिष्ठ गोविन्द उत्तिष्ठ गरुडध्वज उत्तिष्ठ गमनाकान्ता त्रैलोक्यं मङ्गलं कुरु कौसल्या सुप्रजा रामपूर्वा सन्ध्या प्रवर्तते उत्तिष्ठ नरसाद्भूला कर्तव्यं दैवमात्मिकम् उत्तिष्ठोत्तिष्ठ गोविन्द उत्तिष्ठ गरुडध्वज उत्तिष्ठ गमनाकान्ता त्रैलोक्यं मङ्गलं कुरु कौसल्या सुप्रजा राम श्रीमारुतेश ಈ ಧರೆಯಲ್ಲಿ ನರಮಾನವರಿಗೆ ಏನಾದ್ರೂ ವಿಷ ಜಂತು ಕಚ್ಚಿದ್ರೆ ಭಯ ಭಕ್ತಿಯಿಂದ ನಿನ್ನ ಸನ್ನಿಧಿಗೆ ಬಂದು ಬೇಡ್ಕೊಂಡ್ರೆ ಮಾನವನಲ್ಲಿ ದೇಹದಲ್ಲಿರುವ ವಿಷವೇ ಮಾಯವಾಗಿ ಹೋಗುತ್ತೆ. ಪುನರ್ಜನ್ಮ ಕನ್ನಿಸ್ತೀಯ. ಆದ್ರೆ ಈ ಗ್ರಾಮದಲ್ಲಿ ಅಟ್ಟಹಾಸದಿಂದ ಮೆರಿತಾ ಇರೋ ಆ ಶ್ರೀಮಂತ ನರನಾಗನ ಅಟ್ಟಹಾಸಕ್ಕೆ ಕೊನೆಯೇನು ತಂದೆ? ದಿನನಿತ್ಯ ನಮ್ಮಂತ ಕಡು ಬಡವರ ಮೇಲೆ ಅವರ ದಬ್ಬಾಳಿಕೆ ನಡೀತಾ ಇದೆ. ಮುಂದೆ ಈ ಬಡವರು ಬದುಕುವುದಾದ್ರೂ ಹೇಗೆ ಹೇಳು ತಂದೆ? ಹೇಳು ತಂದೆ. ಆದಷ್ಟು ಬೇಗ ಆ ಶ್ರೀಮಂತರ ಧರ್ಮಕ್ಕೆ ಒಂದು ತಕ್ಕ ಉತ್ತರ ಕೊಟ್ಟು ನಮ್ಮಂತ ಕಡು ಬಡವರನ್ನು ಕಾಪಾಡು ತಂದೆ. ಕಾಪಾಡುವಂತ ನಿಮ್ಗೆ ಕೈ ಮುಗಿದು ಬೇಡ್ಕೊಳ್ತಾ ಇದ್ದೀನಿ.
ಹೇಮ, ಏ ಹೇಮ, ಇನ್ನು ಪೂಜೆ ಮುಗಿದಿಲ್ಲವೇ? ಬನ್ನಿ ಸ್ವಾಮಿ, ಇದಕ್ಕೆ ತಾನೇ ಪೂಜೆ ಮುಗಿತು. ಹಾ ಹೇಮ, ಇಂದು ಸೋಮವಾರ ನಮ್ಮ ಎತ್ತುಗಳಾದ ರಾಮ ಮತ್ತು ಲಕ್ಷ್ಮಣಗಳಿಗೆ ಮೈ ತೊಳೆದುಕೊಂಡು ಬಂದಿದ್ದೇನೆ. ಅವುಗಳಿಗೆ ಹಾಗೆ ಪೂಜೆ ಮಾಡಿಬಿಡು. ಆಯ್ತು ಸ್ವಾಮಿ. ಹೇಮ, ಎತ್ತುಗಳನ್ನು ಒರೆಯಬೇಕು, ಅವುಗಳಿಗೆ ಮೇವು ಹಾಕಿ ಬರುತ್ತೇನೆ. ಆಯ್ತು ರೀ, ಬೆಳಗ್ಗೆ ಎತ್ತುಗಳಿಗೆ ಪೂಜೆ ಮಾಡಿದ್ದೇನೆ, ನೀವು ಏನು ಮಾಡ್ಬಲ್ಲಿ ತಂದೆ ಸಂಗಮೇಶ್ವರನೇ, ಈ ನಮ್ಮ ಜೀವನಕ್ಕೆ ಆಧಾರ ಸ್ತಂಭವಾಗಿರೋ ಆ ರಾಮ ಲಕ್ಷ್ಮಣನೆಂಬ ಜೋಡಿ ಎತ್ತುಗಳನ್ನು ಕಾಪಾಡುವ ಜವಾಬ್ದಾರಿ ನಿನ್ನನ್ನೇ ಕೂಡಿದೆ ತಂದೆ, ನಿನ್ನನ್ನೇ ಕೂಡಿದೆ. ಹೇಮ, ಆ ಬಸವೇಶ್ವರ ಸನ್ನಿಧಿಗೆ ನಿಂತು ಏನೋ ಬೇಡಿಕೊಂಡಂತೆ ಕಾಣುತ್ತದಲ್ಲ. ಸ್ವಾಮಿ, ಆದಷ್ಟು ಬೇಗ ಈ ಬಡತನದ ದಾಳಿಯಿಂದ ನಮ್ಮನ್ನು ದೂರ ಮಾಡುವಂತ ಸಂಗಮೇಶ್ವರನ ಹತ್ರ ಬೇಡ್ಕೊಳ್ತಾ ಇದ್ದೀನಿ. ಬಡತನ ಹೇಮ, ಬಡವರು ಬಡವರಾಗೇ ಇರಬೇಕು, ಶ್ರೀಮಂತರು ಶ್ರೀಮಂತರಾಗೇ ಇರಬೇಕು ಎನ್ನುವ ಮಹಾನ್ ಕಾಲವಿದು. ಅಂಥದರಲ್ಲಿ ನಮ್ಮಂತ ಬಡವರು ಯಾವಾಗ ಬರಬೇಕು ಸೇಮ, ಯಾವಾಗ ಮುಂದೆ ಬರಬೇಕು? ಇಲ್ಲ ಸ್ವಾಮಿ, ಇಲ್ಲ, ಈ ರೀತಿ ಮಾತಾಡ್ಬೇಡ್ರಿ. ನೋಡಿ, ಆ ದೇವರಿಗೆ ನಾವು ನಂಬಿಕೆ ಇಟ್ರೆ ಒಂದಲ್ಲ ಒಂದು ದಿನ ಈ ನಮ್ಮ ಮನೆತನವನ್ನು ಈ ಸಮಾಜದಲ್ಲಿ ಮುಂದೆ ಬರುವಂತೆ ಮಾಡೇ ಮಾಡ್ತಾನ್ರಿ. ಆ ನಂಬಿಕೆ ನನಗಿದೆ. ನಂಬಿಕೆ ಹೇಮ, ನಂಬಿಕೆಯನ್ನು ಮೂರಕ್ಷರವನ್ನು ದೇವರು ಎಂಬ ಮಹಾನ್ ಭಾವ ಹಣ ಎಂಬ ಎರಡಕ್ಷರಕ್ಕೆ ಮಾರಿ ಹೋಗಿರುವಾಗ ಇನ್ನೆಲ್ಲಿ ನಂಬಿಕೆ ಹೇಮ, ಇನ್ನೆಲ್ಲಿ ನಂಬಿಕೆ? ನಂಬಿ ಕೆಟ್ಟವರಿಲ್ಲ ರಂಗಯ್ಯ, ನಂಬದೆ ಕೆಟ್ಟವರಿಲ್ಲ ಎನ್ನುವ ದಾಸರು ಹೇಳಿದಂತೆ ನಾವು ಮೊದಲು ನಂಬಿಕೆ ಇಡಬೇಕ್ರಿ. ಮನುಷ್ಯರಾದ ನಾವು ಆ ದೇವರ ಮೇಲೆ ನಂಬಿಕೆ ಇಡಬೇಕು ಅನ್ನೋದೇ ನನ್ನ ಮುಖ್ಯವಾದ ಆಶೆ. ನೋಡು ಹೇಮ, ಅತಿಯಾಗಿ ಆ ದೇವರನ್ನ ನಂಬಿ ಪೂಜೆ ಪುನಸ್ಕಾರವೆಂದು ಸಮಯ ಹಾಳು ಮಾಡಬೇಡ ಹೇಮ, ಸಮಯ ಹಾಳು ಮಾಡಬೇಡ. ಯಾಕ್ರಿ, ಏನಾಗಿದೆ ನಿಮ್ಗೆ? ಯಾಕ್ರಿ ಆ ದೇವರ ಬಗ್ಗೆ ಇಷ್ಟೊಂದು ವಿಚಿತ್ರವಾಗಿ ನುಡಿತಾ ಇದ್ದೀರಾ? ಏನಾಯ್ತು? ಹೇಮ, ಅದೇನಂತ ಹೇಳಿದ್ವಿ ನಿನಗೆ? ಅದು ಏನಾಯ್ತು ಅಂತ ಬಿಡಿಸಿ ಹೇಳಿದ್ರೆ ತಾನೇ ನನಗೂ ಅರ್ಥ ಆಗೋದು. ಅದೇನು ಅಂತ ಹೇಳ್ರಿ. ಹೇಳುತ್ತೇನೆ ಹೇಮ, ಹೇಳುತ್ತೇನೆ. 20 ವರ್ಷಗಳ ಹಿಂದೆ ಇದೇ ಬಸವೇಶ್ವರ ಜಾತ್ರೆಯಲ್ಲಿ ಸಾಮೂಹಿಕ ವಿವಾಹಗಳಿದ್ದವು. ಅದೇ ಸಂದರ್ಭದಲ್ಲಿ ಈ ಅನಾಥನಿಗೆ ತಂದೆ ತಾಯಿಗಳಾಗಿ ಸ್ಥಾನ ಕೊಟ್ಟು ಸಾಕಿ ಸೆಳೆಯುವ ಆ ನನ್ನ ತಂದೆಗಳಾದ ರಾಮಚಂದ್ರ ಮತ್ತು ಸೀತಾ ಮಾತೆಯನ್ನು ಆ ನರನಾಗ ಮತ್ತು ವಿಷಕಂಠ ಕೂಡಿ ಕೊಲೆ ಮಾಡಿಬಿಟ್ಟರು ಹೇಮ, ಕೊಲೆ ಮಾಡಿಬಿಟ್ಟರು. ಏನ್ರಿ ಹೇಳ್ತಾ ಇದ್ದೀರಾ ನೀವು? ಹೌದು ಹೇಮ, ನಾನು ಹೇಳುವುದೆಲ್ಲ ನಿಜ. ಇದೇ ಸೋಮವಾರ ನಡೆದು ಹೋಯ್ತು ಆ ದುರಂತ. ಸ್ವಾಮಿ, ಈ ವಿಷಯ ರಾಜೇಂದ್ರನಿಗೆ ಗೊತ್ತಿದೆಯೇನ್ರಿ? ಇಲ್ಲ ಹೇಮ, ಇಲ್ಲ. ಯಾಕಂದ್ರೆ ಅವನಿಗೆ 5 ವರ್ಷ ತುಂಬಿದ್ದವು ಅಷ್ಟೇ. ಈಗ ಈ ವಿಷಯ ಅವನಿಗೆ ಎಲ್ಲಿ ಹೇಳಿದರೆ ಅದೇ ಚಿಂತೆಯಲ್ಲಿ ಕೊರಗುವೆನೆಂದು ಈ ವಿಷಯ ನನ್ನಲ್ಲಿ ಇಟ್ಟುಕೊಂಡಿದ್ದೇನೆ. ಸ್ವಾಮಿ, ಈ ವಿಷಯವನ್ನು ಹೇಳದೆ ಎಷ್ಟು ದಿನ ಅಂತ ನಿಮ್ಮ ಹೃದಯದಲ್ಲಿ ಇಟ್ಕೊಂಡು ಒದ್ದಾಡ್ತೀರಾ ರೀ? ಇನ್ನು ಎಷ್ಟು ದಿನ ಅಂತ ಮುಚ್ಚಿರ್ತೀರಾ? ಮತ್ತೇನು ಮಾಡುದು? ಈ ವಿಷಯ ನನ್ನ ಮೈದಿನ ರಾಜ್ಯದಲ್ಲಿ ತಿಳಿಸ್ಬಿಡ್ರಿ. ಹೇಮ, ಬೇಡ. ಸಮಯ ಬಂದಾಗ ಎಲ್ಲವನ್ನು ನಾನೇ ಹೇಳುತ್ತೇನೆ. ಆಯ್ತು ಬಿಡ್ರಿ, ನಿಮ್ ಇಷ್ಟದಂತಾಗ್ಲಿ. ನೋಡಿ, ನನ್ನ ಮೈದಿನ ರಾಜೇಂದ್ರ ಬರುವ ವೇಳೆ ಆಯ್ತು. ಆದಷ್ಟು ಬೇಗ ನಾನು ಅಡಿಗೆ ಸಿದ್ಧತೆ ಮಾಡ್ಬೇಕು. ಒಳಗಡೆ ತುಂಬಾ ಕೆಲಸ ಇದೆ. ನಾನು ಇಲ್ಲೇ ನನ್ನಲ್ಲಿ ಈ ಸುಂದರ ಸಮಯದಲ್ಲಿ ಒಂದು ಇಂಪಾದ ಗೀತೆಯನ್ನು ಹಾಡಬಾರದೆ? ಸಿಹಿ ಮಣ್ಣಿನ ಕಾಣಿಗೆ
ಅಣ್ಣ ಅತ್ತಿಗೆ. ಓ ತಮ್ಮ ಬಾ ಸಹೋದರ, ಈಗ ಬಂದೇನಪ್ಪ. ಹೌದಣ್ಣ, ಈಗ ತಾನೇ ಬಂದೆ. ಮೈದನ ಅಣ್ಣ ಅತ್ತಿಗೆ. ಮೈದನ ಬಾರಪ್ಪ, ಮೊದಲು ಆ ಪರಮೇಶ್ವರನಿಗೆ ನಮಸ್ಕರಿಸಿ ಆಶೀರ್ವಾದ ಪಡ್ಕೊಳಪ್ಪ. ಅತ್ತಿಗೆ, ದೇವರ ಆಶೀರ್ವಾದದೊಂದಿಗೆ ನಿಮ್ಮ ಆಶೀರ್ವಾದವೇ ಮುಖ್ಯ ಅಣ್ಣ, ನಿಮ್ಮ ಆಶೀರ್ವಾದವೇ ಮುಖ್ಯ. ಸಹೋದರ, ನಮ್ಮ ಆಶೀರ್ವಾದ ಯಾವಾಗಲೂ ಇದ್ದೇ ಇರುತ್ತದೆ. ಮೊದಲು ಆ ದೇವರ ಅನುಗ್ರಹ ಪಡೆದುಕೋ. ಸರಿ ಅಣ್ಣ. ಅಣ್ಣ ಅತ್ತಿಗೆ ಆಶೀರ್ವದಿಸಿ. ಎದ್ದೇಳು ಸಹೋದರ, ಎದ್ದೇಳು. ಈ ಕರುನಾಡಿನಲ್ಲಿ ಕಲಿಯುಗದ ಕಲಿ ಕೇಸರಿ ಆಗಲಿ ಅನ್ನೋದೇ ನನ್ನ ಬಲವಾದ ಆಶೀರ್ವಾದ. ಅತ್ತಿಗೆ ಆಶೀರ್ವದಿಸಿ. ಎದ್ದೇಳಪ್ಪ ಮೈದನ, ಈ ಪುಣ್ಯ ಭರತ ಭೂಮಿಯಲ್ಲಿ ವೀರಪುತ್ರನಾಗಿರ್ಲಿ ನನ್ನ ಮೈದನ ಅನ್ನೋದೇ ನನ್ನ ಆಸೆಯಪ್ಪ. ಅಣ್ಣ ಅಣ್ಣ, ಈ ಕಲಿಯುಗದಲ್ಲಿ ಘೋರ ಕೃತ್ಯಗಳನ್ನು ಮಾಡುವ ಆ ಕಿರಾತಕರ ಕರಳನ್ನು ತೆಗೆದು ದೇವರಿಗೆ ಸಮರ್ಪಿಸಿ ಈ ಪುಣ್ಯ ಭೂಮಿಯಲ್ಲಿ ವೀರಪುತ್ರನೆಂದು ಬಿರುದು ಪಡೆದಿದ್ದರೆ ನನ್ನ ಹೆಸರು ಗಂಡುಗಳ ಹೇಮಂತರ ತಮ್ಮ ರಾಜೇಂದ್ರನೇ. ಸಹೋದರ, ನೀನು ನೌಕರಿಗೆ ಹೋದ ವಿಷಯ ಏನಾಯ್ತಪ್ಪ? ನೌಕರಿ ಅಣ್ಣ, ನಮ್ಮ ಬಡವರಿಗೆ ಇನ್ನೆಲ್ಲಿಂದ ನೌಕರಿ? ನೌಕರಿ ಎನ್ನುವ ನಾನುಡಿಗೆ ನೀರಚ್ಚಿ ಬಂದಿದ್ದೇನ? ಅದು ನಿನ್ನಲ್ಲಿರಬೇಕಂದ. ಮೈದನ, ಅಂದ್ರೆ ಏನಪ್ಪ ನೀನು ಮಾತಿನರ್ಥ? ಅದು ಏನಾಯ್ತು ಅಂತ ಸ್ವಲ್ಪ ಬಿಡಿಸಿ ಹೇಳಪ್ಪ. ಆತಿಗೆ ಈ ದೇವಿಯರ ಹಿರಿಯರು ಮಾಡಿದ ಆಸ್ತಿ. ಆತಿಗೆ ಈಗಿನ ಕಾಲದಲ್ಲಿ ನೌಕರಿ ಮಾಡಬೇಕಾದರೆ ಲೆಕ್ಕವಿಲ್ಲದಷ್ಟು ಲಂಚ ಚೆಲ್ಲಬೇಕು ಈಗಿನ ಲುಚ್ಚ ಸುಳಿ ಮಕ್ಕಳಿಗೆ. ತಮ್ಮ ರಾಜೇಂದ್ರ, ಏನಾಯ್ತು ಎಂದು ಬಿಡಿಸಿ ಹೇಳಿದ್ರೆ ತಾನೇ ನನಗೂ ಸ್ವಲ್ಪ ಗೊತ್ತಾಗುವುದು. ಅಣ್ಣ, ನಮ್ಮಂತ ಬಡವರು ನೌಕರಿ ಮಾಡಬೇಕಾದರೆ ಮೇಲಾಧಿಕಾರಿಗಳಿಗೆ ಲಂಚ ಕೊಟ್ಟರೆ ಮಾತ್ರ ಸಾಧ್ಯ. ಅದು ಅಲ್ಲದೆ ಇನ್ನು 3 ದಿನಗಳಲ್ಲಿ 5 ಲಕ್ಷ ಲಂಚ ಕೇಳಿದರು. ಅದಕ್ಕೆ ನೌಕರಿ ಬೇಡವೆಂದು ನಿರ್ಧಾರ ಮಾಡಿ ಬಂದಿದ್ದೀನ. ನಿರ್ಧಾರ ಮಾಡಿ ಬಂದಿದ್ದೇನೆ. ಮೈದನ, ಏನಪ್ಪ ಹೇಳ್ತಾ ಇದೀಯಾ? ಅಲ್ಲಪ್ಪ, ಬಂದ ನೌಕರಿನ ಬೇಡ ಅಂತ ಬಿಟ್ಟು ಬಂದಿದ್ದೀನಿ ಅಂತ ಹೇಳ್ತಾ ಇದೀಯಾ? ಮುಂದೆ ಏನ್ ಮಾಡ್ಬೇಕು ಅಂತ ತೀರ್ಮಾನ ಮಾಡಿ ಬಂದಿದೀಯೋ? ಆತಿಗೆ ಈ ದೈನ್ಯವ ಹಿರಿಯರು ಮಾಡಿದ ಆಸ್ತಿ. ಅದೇ ಆಸ್ತಿಯಲ್ಲಿ ವ್ಯವಸಾಯ ಮಾಡಬೇಕೆಂದು ನಿರ್ಧಾರ ಮಾಡಿದ್ದೇನೆ. ಅದು ಇದೇ ನರಸಾಪುರ ಗ್ರಾಮದಲ್ಲಿ. ಅಂದ್ರೆ ನಿನ್ನ ಮಾತಿನ ಅರ್ಥ ಏನಪ್ಪ? ಆತಿಗೆ ಈ ದೈನ್ಯವ ಹಿರಿಯರು ಮಾಡಿದ ಆಸ್ತಿ. ಅದೇ ಆಸ್ತಿಯಲ್ಲಿ ವ್ಯವಸಾಯ ಮಾಡಬೇಕೆಂದು ನಿರ್ಧಾರ ಮಾಡಿದ್ದೇನೆ. ತಮ್ಮ ಸಹೋದರ ರಾಜೇಂದ್ರ, ನನ್ನ ತಮ್ಮ ರಾಜೇಂದ್ರ ಒಬ್ಬ ಪೊಲೀಸು. ಎಲ್ಲರೂ ಇಲ್ಲ ದೊಡ್ಡ ಅಧಿಕಾರಿಯಾಗುತ್ತಾನೆ ಎಂದು ಕನಸು ಕಂಡಿದ್ದ ಈ ಕಡು ಬಡವ. ಆದರೆ ಕನಸಿನ ಕಾಲ್ಪನೆಯನ್ನು ತಡಲಿನಲ್ಲಿ ಕಮರಿ ಹೋಯಿತು ನನ್ನ ಮನಸ್ಸಿನಲ್ಲಿ. ಹೌದಪ್ಪ ಮೈದನ, ಅವನಂತೆ ನೀನು ಹೊಲದಲ್ಲಿ ದುಡಿಯೋದು ಬೇಡ, ನನ್ನ ತಮ್ಮನಿಗೆ ಕಷ್ಟ ಆಗೋದು ಬೇಡ ಅಂತ ಸಾಲ ಸುಳ್ಳ ಮಾಡಿ ನಿಮ್ಮಣ್ಣ ಈ ವಿದ್ಯೆನ ಕಲಿಸಿದ್ದಾನಪ್ಪ. ನನ್ನ ತಮ್ಮ ಒಬ್ಬ ದೊಡ್ಡ ಸಹಾಯಕನಾಗಿ ಬರ್ತಾನೆ. ಎಲ್ರ ಮುಂದೆ ನನ್ನ ತಮ್ಮ ದೊಡ್ಡ ಸಹಾಯಕನಾಗಿ ಬಂದಿದ್ದಾನೆ, ಓದಿಸಿದ್ದೇನೆ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಬೇಕು ಅಂತ ಅಂತಿದ್ದ ನಿಮ್ಮಣ್ಣ. ಆದ್ರೆ ನೀನು ಅಂದಲ್ಲಿ ರೈತನಾಗ್ತೀನಿ ಅಂತ ಹೇಳ್ತಾ ಇದೆಯಲ್ಲೋ, ವಿಚಾರ ಮಾಡೋ ಮೈದನ. ಅಣ್ಣ ಆತಿಗೆ ಒಬ್ಬ ಪೊಲೀಸ್ ಆದರೆ 4 ಜನ ಕಳ್ಳರಿಗೆ ಶಿಕ್ಷೆ ಪಡಿಸಬಹುದು.
ಪೊಲೀಸ್ ಅವರ ಡಾಕ್ಟರ್ ಲಾಯರ್ ಪೊಲೀಸ್ ಅವರಿಗೆ ಇಡೀ ಜಗತ್ತಿಗೆ ಅನ್ನ ಹಾಕುವ ಅನ್ನದಾತನೇ ಈ ರೈತ. ಎಲ್ಲರ ಹೇಳ್ಬೇಕಾದ್ರೆ ಆಗಬಹುದು, ಆದರೆ ಒಬ್ಬ ಉತ್ತಮ ರೈತನಾಗಬೇಕಾದರೆ ಅದು ಪೂರ್ವ ಜನ್ಮದ ಪುಣ್ಯ ಬೇಕನ್ನ, ಪೂರ್ವ ಜನ್ಮದ ಪುಣ್ಯ ಬೇಕು. ಅದಕ್ಕೆ ಹಿರಿಯರು ಹೇಳ್ತಾರೆ, ಕೋಟಿ ವಿದ್ಯೆಗಿದೆ ಮೇಟಿ ವಿದ್ಯೆ ಮೇಲೆಂದು. ಅದಕ್ಕೆ ದೃಢ ನಿರ್ಧಾರ ಮಾಡಿ ಬಂದಿದ್ದೆ ನಾನು, ದೃಢ ನಿರ್ಧಾರ ಮಾಡಿ ಬಂದಿದ್ದೇನೆ. ನೋಡು ಸಹೋದರ, ಇನ್ನೊಂದೊಂದು ಕಿವಿ ಮಾತಿದೆ, ಚೆನ್ನಾಗಿ ನೆನಪಿಟ್ಟುಕೋ. ಅದ್ಯಾವ ಮಾತು ಹೇಳಣ್ಣ, ಹೇಳು. ನೋಡು ಸಹೋದರ, ಇದೊಂದು ವಿಷ ತುಂಬಿದ ಸಾಮ್ರಾಜ್ಯ. ಈ ಸಾಮ್ರಾಜ್ಯದಲ್ಲಿ ಆ ನರನಾಮನಂತ ಸೊಕ್ಕಿನ ಶ್ರೀಮಂತರ ದೌಡಿಗೆ ಸಿಲುಕಿದಂತೆ ಬಾಳಬೇಕು. ಅದೇ ನನ್ನ ಕಿವಿ ಮಾತು. ಹಣ ಅಂಗ ಪರಿಕರಗಳನ್ನು ಹೋರಾಡಿ ವೀರ ಪರಾಕ್ರಮಿ ಎಂಬ ಬಿರುದು ಪಡೆದ ಕ್ರಾಂತಿವೀರ ಸಂಗೊಳ್ಳಿರಾಯನಂತೆ ಇಂಥ ವಿಷ ಸರ್ಪಗಳನ್ನು ಅನ್ವಯಿಸಕ್ಕೆ ತಲೆ ಹಾಕಿದರೆ ಲೇ ನರನಾಗ, ನನ್ನ ವಿಷಯಕ್ಕೆ ತಲೆ ಹಾಕಿದರೆ ನಿಮ್ಮಂತ ವಿಷ ಸರ್ಪಗಳನ್ನು ರುಂಡ ಮುಂಡ ಚಂಡಾಡಿ, ನಿಮ್ಮಂತ ವಿಷ ಸರ್ಪಗಳಿಗೆ ಗುಡುಗು ಹೊಡೆದ ಕರುಣನ ನಗುವೆ. ಅಷ್ಟೇ ಅಲ್ಲ ಮೈದುನ, ಈ ಪುಣ್ಯ ಭೂಮಿಯಲ್ಲಿ, ಈ ಸಮಾಜದಲ್ಲಿ ಕಾಮದ ಕಣ್ಣೀರ ಕಣ್ಣು ನಿನ್ನ ಮೇಲೆ ಬೀಳದಂತೆ ಈ ಸಮಾಜದಲ್ಲಿ ಬಾಯಿ ಬದುಕಿ ತೋರಿಸ್ಬೇಕಪ್ಪ ನೀನು. ಹೊತ್ತಿಗೆ ಕಾಮದಿಂದ ನೋಡಿದ ನಾರಿಯರ ಕಣ್ಣುಗಳನ್ನು ಕೆತ್ತಿಸಿದ, ಅದಕ್ಕೆ ತಕ್ಕ ಉತ್ತರ ಕೊಟ್ಟ ತಂಗಿಗೆ ಅಣ್ಣನಾಗಿ, ತಾಯಿಗೆ ಮಗನಾಗಿ, ಈ ಕನ್ನಡ ಭುವನೇಶ್ವರಿಯಲ್ಲಿ ವೀರಪುತ್ರನಾಗುವೆ. ಇದೇ ಈ ರಾಜೇಂದ್ರನ ಜೀವನ ಹೋರಾಟ. ಅಮ್ಮ, ಬಡವರ ಕೋಪ ದೌಡಿಗೆ ಮೂಲವಾಗಬಾರದಪ್ಪ, ಮೂಲವಾಗಬಾರದು. ಹಣ ಯಾಕೆ ನನ್ನ ಮೇಲೆ ಅಪನಂಬಿಕೆ? ಹಣ ಇವನು ಅಂಕಿತ ಗಂಡನಲ್ಲ, ಇಡೀ ಬ್ರಹ್ಮಾಂಡವನ್ನೇ ವಿಭಾಗ ಮಾಡಬಲ್ಲೆ, ಸಮುದ್ರವನ್ನೇ ಕಡಿದು ಕಡಿದಾಗಿ ಹರಿಸಬಲ್ಲೆ, ಈ ವಜ್ರ ಮುಷ್ಟಿಯಿಂದ ಆಕಾಶಕ್ಕೆ ಬಂದು ಗುಡುಗು ಸಿಡಿಲು ಅಪ್ಪಳಿಸಂತೆ ಮಾಡಬಲ್ಲೆ. ಅಮ್ಮ ರಾಜೇಂದ್ರ, ನೀನಾಡುವ ನುಡಿ ಕೇಳಿದ್ರೆ ಹಸಿದ ಹೊಟ್ಟೆಯು ಕೂಡ ಹಾಲು ಕುಡಿದಷ್ಟು ಸಂತೋಷವಾಯ್ತಪ್ಪ, ಹಾಲು ಕುಡಿದಷ್ಟು ಸಂತೋಷವಾಯ್ತು. ಅಣ್ಣ ತಮ್ಮ ಇಬ್ರು ಮಾತಾಡ್ತಾ ನಿಂತ್ರೆ ನಿಮ್ಗೆ ಹೊಟ್ಟೆ ಹಸುವಾಗಿದ್ದೇ ಗೊತ್ತಾಗೋದಿಲ್ಲ. ಬೇಗ ಹೋಗಿ ಅಡಿಗೆ ಸಿದ್ಧತೆ ಮಾಡ್ಕೊಂಡು ಅತ್ತಿಗೆ ಊಟ ಮಾಡುವುದಕ್ಕಿಂತ ಪೂರ್ವದಲ್ಲಿ ನಿಮ್ಮ ಬಾಯಿಂದ ಒಂದು ಇಂಪಾಗಿದೆ, ಕೇಳಬೇಕೆಂಬ ಆಸೆ ಆಗಿದೆ. ನಾನು ಅದನ್ನ ವಿಚಾರ ಮಾಡ್ತಿದ್ದೆ. ಗೊತ್ತಾದ್ರೂ ನನ್ನ ಮೈದುನ ಕೇಳ್ತಾನೆ, ಮೈದುನ, ನೀನ್ ಕೇಳೋದು ಹೆಚ್ಚ, ನಾನು ಹಾಡೋದು ಹೆಚ್ಚಲ್ಲಪ್ಪ. ನೀನ್ ಇಷ್ಟದಂತೆ ಆಗ್ಲಿ. ನಮ್ಮ ಪಡೆಗಳು
ನಿನ್ಗೋಸ್ಕರ ಮಾಡಿದ್ದು ಆಯ್ತು, ಕುಡ್ದಿದ್ದು ಆಯ್ತು. ಬೇಗ ಹೋಗಿ ಅಡ್ಗೆ ಮಾಡ್ತೇನೆ. ಅಡ್ಗೆ ಮಾಡಿದ್ರೆ ಹೊಟ್ಟೆಗೆ ಪ್ರಸಾದ ಇಲ್ಲ ಅಂದ್ರೆ ಇಲ್ಲ. ನಡಿ ನಡಿ. ಆಯ್ತು. जंगल के बाजा बागों में बाजा नाटक के बाजा ಈ ಗರುಡ ಬರ್ಬೇಕಾದ್ರ ಒಂದು ಹವಾ ಇರ್ತೈತಿ, ಬಂದ ಮೇಲೆ ಅದರ ಕೌಲತ್ತಿರ್ತೈತಿ. ಈ ಗರುಡ ಮಾತಾಡುದ ಈಗ
ಲೇಜರಿ ಪಾಟೀಲ್, ಲೇಜರಿ ಪಾಟೀಲ್. ಶ್ರೀ ಕೃಷ್ಣ ಪರಮಾತ್ಮ ಕೀ. ಇಲ್ಲಿ ಯಾಕೆ ಬಂತು? जीवन बर्बाद हो गया। ए साले यमकिर है ही बॉडी प्राण पर लोग से जलने। ಗರುಡ ಬರಬೇಕಾದ್ರೆ ಬರಗೈಯಲ್ಲಿ ಬರುತ್ತಾನೆ, ಹೋಗಬೇಕಾದರೆ ನಿಮ್ಮಂತ ಬಂಡನ ಬುರುಡೆಯನ್ನೇ ಒಯ್ಯುತ್ತಾನೆ. ಗದಿ, ಗರುಡ ಗರುಡ ನಾನೇ ಗರುಡ. ಈ ಗರುಡ ಬಂದ್ರೆ ಬಾಗಿಲಂತಲಿಯನ್ನು ಹಾಕಿ ಅವರ ಬಿಸಿ ರಕ್ತವನ್ನು ಕುಡಿದು ಈಗ ವಕೀಲಿ ಮಗನ ಭಕ್ತ ಬಂದ ಅವರ ಕತ್ತರಿಸು ಮಗ ನನಗೆ ತೃಪ್ತಿ ಇಲ್ಲ.
ಬೀಜವನ್ನು ಬಿತ್ತಿ ನನ್ನ ತಂದೆ ತಾಯ ಬಂದ ಸೇಡಿಗಾಗಿ ಸಿಡಿದಾಡುತ್ತಿದೆ ಸೇಡಿನ ಕ್ರಾಂತಿ. ನರನಾಗ ತರುತ್ತನಿಂದ ಹೋಗುವುದು ಬಹು ದಿನಗಳ ತೋಳ್ ತುಂಬ ತಾಕತ್ತಿದ್ರು ತಕರಾರು ಮಾಡಲ್ಲ, ಎದೆ ತುಂಬ ನಿಯಂತಿದ್ರು ಆಗಿರಲ್ಲ. ಗೂಳಿ ಸೈಲೆಂಟ್ ಆಗಿದೆ ಅಂದ್ರೆ ತಲೆ ಮಾಡಿದರೆ ಗುದ್ದು ಏಟಿಗೆ ಹುಡುಕಿದ್ರು ಟ್ರೇಡ್ ಮಾಡ್ತೀಗಲ್ಲ. ನರನಾಗ ನಿನ್ನ ಮುಟ್ಟಿನ ತಂಗಿ ರೂಪ ಹೆಸರಿಗೆ ತಕ್ಕಂತೆ ರೂಪಸಿದ ರೂಪ ಮಾಗಿನ ಮಾವಿನ ನಿಂತಿರುವ ನಿನ್ನ ಮುದ್ದಾದ ಮೋರದ ಮಾಯದಲ್ಲಿ ಮುಳುಗಿಸಿ ಬಿಟ್ಟಿದೆ ನನ್ನನ್ನು. ನಿನ್ನ ಧರ್ಮದ ಕೊರಳಿಗೆ ಧರ್ಮದ ಕಾಳಿ ಕಟ್ಟಿ ನನ್ನ ಧರ್ಮ ಬಂದಿಯನ್ನಾಗಿ ಮಾಡಿಕೊಳ್ಳದಿದ್ದರೆ ಬಂಡ ಈ ವ್ಯಕ್ತಿ ಕಂಟನೆ ಅಲ್ಲ. ಪ್ರೇಮ ಸಲ್ಲಾಪಕ್ಕೆ ಒಪ್ಪಿ ಹತ್ತಿದ ಹುಡುಗಿಗೆ ಪ್ರೇಮದಾಸ ಅಪ್ಪಿ ಅಪ್ಪದ ಹುಡುಗಿಯರಿಗೆ ಅವರ ಅಂದ ಚಂದ ಹರಿದುತ್ತಿರುವ ಕಾಮಕ ಈ ವಿಷ ಕಂಡ ಹೂವಾಗಿ ಹರಡುವರೆ ಪ್ರೇಮದಾಸ. ಈ ವಿಷ ಕಂಡ ಹರಡುವರೆ ಕಾಮದಾಸ. ಸತ್ಯಕ್ಕಾಗಿ ಹೋರಾಡಿದ ಸತ್ಯಹರಿಶ್ಚಂದ್ರ ಈ ಸ್ವಾಮಿ ಕಲಿಸಿದ ಧರ್ಮ ಎಂದು ಹೋರಾಡಿದ ಧರ್ಮರಾಯ ಯೋಧನದಲ್ಲಿ ಕಲಿಸಿದ ಶಕುನಿದಾನಲ್ಲ ಇಡೀ ಕೌರವರ ಕುಲವನ್ನೇ ತಲೆ ಕಳಿಸಿಬಿಟ್ಟ. ನರನಾಗ ನಿನ್ನ ಮುದ್ದಿನ ತಂಗಿ ರೂಪ ಅಂತಲೇ ಕೆಡಿಸಿಬಿಟ್ಟ. ನರನಾಗ ನಿನ್ನ ಸಮಸ್ತ ಆಸ್ತಿಗೆ ವಶಪಡಿಸಿಕೊಂಡು ನನಗೆ ನಿನ್ನ ಸ್ತ್ರೀಲಿಂಗ ರೂಪನ ನನ್ನ ವಾರಸರಾಗಿ ಮಾಡಿ ಈ ಸುತ್ತು ಹತ್ತೋಳಿಗೆ ಸರ್ದಾರನಾಗಿ ಬೆರೆತಿದ್ರೆ ನನ್ನ ಹೆಸರು ಗಂಡುಳ್ಳ ಗರ್ತಿಯರ ಗಂಡ ಈ ಕೃತ ವೀಸ ಕಾಂಟನೆ ಅಲ್ಲ.
ಬರ್ಲಿ ಬರ್ಲಿ ಗಡಿಬಿಡಿ ಮಾಡಿ ಬರಲಿ ಹುಡುಗಿ ಅದಲ ಚಿರಪಾಣಿ ಗಡಿಬಿಡಿ ಮಾಡಿ ಬರಲಿ ಹುಡುಗಿ ಅದಲ ಚಿರಪಾಣಿ
ಹೋಗಲ್ಲದೆ ನಮ್ಮೂರ ಹಳದಾಗ ಅದು ಹಂಗಲ್ಲ ನಾ ಎಬ್ಬಿಸ್ತೀನಿ ಕೇಳಿ ಮೈ ನಮ್ಮ ತಪ್ಪಣ್ಣ ತಪ್ಪಣ್ಣ ಸಾಧ್ಯ ಎದುರಿಗೆ ನಿಂತ ಇಷ್ಟ ದೊಡ್ಡ ಮೀಸಿಪ್ಪ ಒಪ್ಪಟ್ಟು ಹುಡುಗ ಕಣ್ಣ ಕಾಂತಾನೋ ಇಲ್ಲ ನಿನಗ ಅಯ್ಯಯ್ಯೋ
ನನ್ನ ಪೆನ್ಯನ ಮಸಿ ತಟ 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 ಅಂತ ಸೋರ್ ಕಾಲಿನಾಗೈತೆ ಬರ್ರಿ ಗದ್ಮ ಹುಡುಗರಿ ಯಾರ ಮುಂದ ಅಲ್ಲ ಇನ್ನೂವರೆಗಾದ್ರೂ ಯಾರ ಕಡೆಯಿಂದ ಮುಟ್ಟಿಸ್ಕೊಂಡಿದ್ದಿಲ್ಲ ಅಂತ ಹುಡುಗ ಏನ್ ನಿಮ್ಗೆ ಹರಿದು ತಪ್ಪು ತಿಳ್ಕೊಬೇಡ ನಾ ಅಂದಿದ್ದು ನನ್ನ ಸಂತಿ ಚೀಲ ಹರಿದೈತಿ ಹೆಂಗ ಅರೇ ಗಜಮ ಒಂದು ಬಾಳ ಎತ್ತ ಹಿಂಗಾಗಿ ಬ್ಯಾರೆ ಯಾರ್ಕೊಂಡು ಮಾಡಿದ್ನಲ್ಲ ಈಗ ನಮ್ಮ ಮನೆಗೆ ಹೋಗಿ ನನ್ನ ಮಕ್ಕ ಹೇಳಿದ್ರೆ ನಾ ಏನಂತ ಹೇಳಿ ನನ್ನ ಗತಿ ಏನು ಮಾಡಿ ಹೇಳ್ತೀನಿ ಏ ಹುಡುಗಿಯ ಮೊತ್ತ ಬಾಯ ಇನ್ನೇನು ಮಾತಾಡ್ತಾನೋ ಏನು ಮಾತಾಡ್ತಾನೋ ನಾತ್ನೋಡು ಹಾಡಾಡ್ಕೊಂಡು ಹೇಳಕತ್ತಿ ರೋಡ್ನಾಗ ಹುಡುಗ ಮಾಡೋದೆಲ್ಲ ಮಾಡಿ ಈಗ ಯಾಕೆ ಹೇಳ್ತಿ ಅಂತ ಕೇಳ್ತಿಯಲ್ಲ ಅಲ್ಲ ಈಗ ನಮ್ಮ ಮನೆಗೆ ಹೋಗಿ ನನ್ನ ಮಕ್ಕಳಿಗೆ ಹೇಳಿದ್ರ ನಾ ಏನಂತ ಹೇಳಿ ಈಗ ನೀನೇ ಹೇಳೋ ಹುಡುಗ ಇದೇನ್ ಗತಿ ಬಂದ್ ನನಗಂತನ ಏ ಹುಡುಗಿ ಮೊದಲೇ ನಾವ್ 3 ಜನ ಹೆಂಗದಾರ ಗೊತ್ತೈತಂದ್ರ ಇಲ್ಲಿ ಹಾಕಿದ ಹುಲಿ ಹೋಗದಂತ ಹೇಳ್ತಾರ ಹಂಗದಾರ ಬಾಟ್ ಸಿಗರಿ ಕೈಯಲ್ಲಿ ಕಟ್ಟಾರ ಅಂತದ್ರಾಗಿ ನಮ್ಮನೆ ಬಾಯಿ ಮಾಡಕತ್ರಿ ಹೆಂಗಂತನ್ನ ಏ ಹುಡುಗ ಈಗ ನೀನು ಮಾಡಿದ ತಪ್ಪಿಗೆ ದಂಡ ಕಟ್ಟ ಈಗ ಹಂಗೈತಲ್ಲ ನಮ್ಮ ಊರ್ ಹಳಮಪ್ಪ ಗುಡಿ ಕಂಬಕ ಕಟ್ಟಿಸ್ತೀನಿ ಮತ್ತೆ ನಿನ್ನೆ ಅಪ್ಪ ಮಾರಾಯ ನಮ್ಮ ಅಪ್ಪ ಬ್ಯಾಡ ಅಂದ್ರು ನಾ ಟ್ರ್ಯಾಕ್ಟರ್ ತಗೊಂಬಾನ ನಾ ಬ್ಯಾಡ ಅಂದ್ರು ನಮ್ಮ ಅಪ್ಪ ನನಗ ಮದುವೆ ಮಾಡ್ಯಾರ ಸಾಲ ಅಂತೇಳಿ ಅಂದ್ರಾಗಿ ದಂಡ ಕಟ್ತಾನಂತ ಈ ಸುತ್ತ ಏನಾರ ನಮ್ಮ ಅಪ್ಪ ಗೊತ್ತಾತಂದ್ರ ನನ್ನ ಮಗ ಮನ್ಯಾಗ ಇಟ್ಬೋದಲ್ಲವ ಹತ್ಕೊಂಡ್ಬಿಡ್ತಾನ ಮನೆ ಅಂದ್ ಹೇಳ್ಬಿಡ್ತಾನ ಆಯ್ತು ಹುಡುಗಿಯ ಸಂಧ್ಯಾಗ ಹೋಗಿ ದಂಡ ಕೊಡ್ತಾನ ಆದ್ರ ನಮ್ಮ ಅಪ್ಪಾಜಿ ಸುದ್ದಿ ಗೊತ್ತಾಗಲ್ಲ ಮತ್ತ ದೋಸ್ತ ಕೊಡ್ಲಿಲ್ಲ ಅಂತ ಬಿಡ್ತೀನಿ ಅಂತ ತಿಳಿದೇನ ನಮ್ಮ ಊರ್ ಹಣಮಪ್ಪ ಗುಡಿ ಕಂಬಕ ಕಟ್ಟಿಸ್ತೀನಿ ದೋಸ್ತ ಆದ್ರ ಈ ನ್ಯಾಯ ಮಾತ್ರ ಹನುಮಾಪುರ ಗುಡಿ ಕಟ್ಟಿಗೆ ಮಾತ್ರ ಒಯ್ಬೇಡ ಪುಣ್ಯ ಬರ್ತೈತೆ ಬಿಡ್ರಿ ನಿಮ್ಮ ಹೆಸರೇನ್ರಿ ಮೇಡಮ್ಮ ಮತ್ತಾರ ಓಪನ್ ಐತಿ ನಾವು ಹೋಗುವ ನನ್ನ ಹೆಸರು ಐತಲ್ಲ ನಮಗೆ ಏನು ಆಗಕತ್ತೈತಿಲ್ಲ ನಮಗೆ ಮುಲಿತಾ ಇದೆಯಾ ಮತ್ತೆ ನುಲಿಕ್ ನಂಗ ಹೇಳೋದ್ ಹೆಸರು ಹೇಳಕ್ ಇಲ್ಕಂದ್ರ ತಡಿಯೋ ನಿಂದ ಅವಸರ ಐತಲ್ಲ ಒಂದಿನ ಅವಸರನೇ ಇಲ್ಲ ನನ್ನ ಹೆಸರು ಆರ್ತಿ ಅಂತ ಯಪ್ಪ ನಿಮ್ಮ ಪ್ರಾಣಿಗ ಎಲ್ಲರೂ ಪ್ರೀತಿಯಿಂದ ರತಿ ರತಿ ಅಂತ ಕರೀತಾರ ನೋಡು ನಾನು ಮನ್ಮತ ನಾವು ಇಬ್ರು ಸೇರಿದ್ರೆ ರಾತ್ರಿ ಮನ್ಮತರು ಅಂದಾಗ ನೀವು ಹೆಸರು ಭಾರಿ ಬಂದ್ರಿ ಬೇಡ್ರಿ ಅಂದಂಗ ನಿಮ್ ಹೆಸರು ಏನ್ ತಿಳಿಸೇ ಇಲ್ಲ ತೊಟ್ಟಿರುವ ಬಳಿ ಕೇಳ ನನ್ನ ಹೆಸರ ಹೇಳ್ತೀನಿ ಕೇಳೊಂದು ಸ್ವಲ್ಪ ಅಂಕಿಗಳು ಮನ್ಮತ ಅಂತ ಕರೀತಾರ ಮುದುಕ್ಯಾರು ಮನ್ಮತ್ ಮುದುಕ ಅಂತ ಕರೀತಾರ ಅಂತದ್ರಾಗ ನಿಮ್ಮಂತ ಹರೇಳು ಹುಡುಗರ ಮನ್ಮತ್ ಮಾವ ಅಂತ ಕರೀತಾರ ನನ್ನ ಹೆಸರ ರೀ ಮನ್ಮತ್ತವ್ರೆ ಏನ್ ಕೆಲಸ ಮಾಡ್ತೀರಿ ಅಲ್ಲ ಹುಡುಗಿ ನೋಡ ಗೊತ್ತಾಗಲ್ಲ ನನಗ ಅಂದ್ರ ನೀವು ಸರ್ಕಾರಿ ಕೆಲಸ ಮಾಡ್ತೀರಿ ಅಲ್ಲ ಹುಡುಗಿ
ಕ್ವಾಕ್ಯರ ದೊಡ್ಡ ಕೆಲಸ ಈಕಿಗೆ ಎಲ್ಲದ್ದು ಎದ್ದದ್ದು ಸುಳ್ಳು ಹೇಳ ಎಮಸಬದ್ ಮಾಡಿ ಪಿಗಾರ ನೋಡತ್ತಿ ನಮ್ಮ ಊರಾಗ ಪಂಚಾಯತಿ PDO ಅದನ್ನ 35,000 ತಿಂಗಳ ಸಂಬಳ ಯಪ್ಪ 35,000 ಸಂಬಳ ಅಂತ ಇವ್ಗೆ ಇವ್ ಸಂಬಂಧ ಹೆಂಗಾರ ಬೇಸಿ ಇವ್ ರೊಕ್ಕ ಎಲ್ಲ ನನಗೆ ಬರಂಗ್ ಮಾಡಿ ಮತ್ತೆ ಹೆಣ್ಮಗುನೇ ಅದನ್ನ ಗಂಡ ಅದನ್ನ ಈ ಫಿಗರ್ ಎಲ್ಲೋ ನೋಡೋದೈತಲ್ಲ ನನಗೂ ಹಂಗೆ ಅನ್ನಿಸ್ತಾ ಐತೆ ಇಲ್ಲೇ ನೋಡಿರಲ್ಲ ಏ ರತಿ ಏನ್ ದೀಪ ವಿಚಾರ ಮಾಡಕುಂತೀಯ ಏನಿಲ್ಲ ಕೈಯಾಗ ಪೆಣ್ಣು ಬುಕ್ಕ ಹಿಡಿದಿರಲ್ಲ ಯಾಕ ಅಂತ ಇವ ಕರೆಂಟ್ ಬಿಲ್ ನಿಮ್ಮ ಅಪ್ಪ ನೀರಿನ ಬಿಲ್ ಕಟ್ಟಿಲ್ಲ ಅಂತ ಅವನು ತುಂಬಿಸ್ಕೊಳಕ್ ಬಂದಿದ್ದೆ ಈಗ ಹೇಳಕತ್ತಾನಲ್ಲ ಆಗುಲ್ಲನ ಅಂದ್ರ ನೀವು ಹಿಂಗ ನಮ್ಮ ಮನೆಗೆ ದಿನ ಬರ್ತೀರಂದಂಗಾತು ಅಯ್ಯೋ ಅಪ್ಪ ಕೆಲಸ ಆಗೋಗಾಗತ್ತೆ ಹುಡುಗರ್ಯ ಕರೆಕ್ಟಿ ನಿಮ್ಮ ಮನೆಗೆ ಏ ತಪ್ಪು ತಿಳ್ಕೊಂಡ್ರು ನಾ ಅಂದಿದ್ದ ಕರೆಂಟ್ ಬಿಲ್ ತುಂಬಿಸ್ಕೊಳಕ ನೀವೇನ ಬೇರೆ ತಿಳ್ಕೊಂಡಿರಲ್ಲ ನಾನು ಬರೋ 90 ನಾನು ಬಿಲ್ ಇದ ಕಾರಣ ಒಂದು ಗೊತ್ತಿಲ್ಲ ಗಾಡಿ ಚಿನ್ನ ಜಾತ್ರೆ ಆ ಹೊಡಿ ಒಂಬತ್ತು ಮತ್ತಾಕತ್ತಾರ ಮದುವೆಗೆ ಹೊಂಟಿದಿ ಮಂಗಳವಾರ ದಿವಸ ಕರಿಯಂತಿ ಏನಂತ ಐತಲ್ಲೇ ಗುಲಾಬಿ ಹೂವ ನನಗ ಕೊಟ್ಟೆಲ್ಲ ಮನಗಂಡ ನೋವ ಅಲ್ಲಿ ತೋರಿಸ್ರಿ ಅಲ್ಲಿ ಹಚ್ಚಿರನ್ರಿ ಹಚ್ಚಿವಲ್ಲ ಕಣ ಎಸ್ ಮಾಡಿರಿ ಹುಡುಗಿ ಬಂದಿದ್ದ
ಬಾಳಿಕ ಎಂತ ಮಗಳ ಗಂಟ ಬಿತ್ತು ನನ್ನ ಬಾಳಿಕ ಯಾವ ಮಗಳ ರತಿ ಎಲ್ಲದೀವ ನಿಮ್ಮ ಮೌನ ಕೂಸ್ ಅಂದ್ರ ಕೂಸ್ ಅಲ್ರಿ ಪೀಸ್ ಆಗಿ ಒಲಿ ಬಂದೈತಿ ಗಡಿಗೆ ಹೊತ್ತು ಗಡಿಗೆ ಬೇ ಯವ್ವ ಮಗಳ ರತಿ ನಮ್ ಡೈರೆಕ್ಟ್ ಗಜಮಾನಿ ಏ ನೀವು ಮೌನ ಮಾರ್ಕೆಟ್ ಹೋಗಿ ಕೈಪಲ್ಲೆ ತಗೊಂಡ್ ಬಾ ಅಂತ ಕಳ್ಸಿದ್ರ ಇಲ್ಲೇನ್ ಮಾಡಾಕತ್ತಿ ಯಪ್ಪ ಏನಿಲ್ಲ ಪಪ್ಪ ಸುಮ್ಮನೆ ನಿಂತೀನಿ ಗೊತ್ತಲ್ಲ ಏನ್ ಬೇ ಇದು ಆ ದೋಸ್ತ ಮೆಣಸಿನ ಕಾಟ ಹೆಚ್ಚಾಗೈತಿ ನಿನ್ನ ಚೀಲ್ದಾಗ ನೋಡ್ದಣ ಸೌಂತಿಕಾಯಿ ಹೊರಗೆ ಬಂದೈತಿ ಆಗ ನನಗೆ ಯಾಕೋ ಸಂಶಯ ಬರಾಕದೈತಿ ಈ ಮೊಬೈಲ್ ಮಗ ಯಾರು ಈ ಮಂಗ್ಯಾನ ಮಗ ಯಾರ ಅಪ್ಪಾಜಿ ಹಂಗೆಲ್ಲ ಬೈಯಕ್ ಹೋಗ್ಬಿಡ ಹೋಗ ಅವ ಇರ್ಲಿಕ್ಕ ಹಂಗ ಐತಲಿ ಮತ್ತ ನಮ್ ಚೀಲ ಐತಲ್ಲ ಹಂಗಿಲ್ಲ ಎತ್ಲಿಕ್ಕ ಕರದ ಊರು ಬಾಗ್ಲಾಕಿತ್ತು ಗೊತ್ತ ನಿನಗೆ ಇಲ್ಲೇ ಪಂಚಾಯತ್ ಸಿಕ್ಕೈತಿ ಮತ್ತ ಹಂಗ ಬಿಡ್ತೇನೆ ಹೌದ್ರಿ ಯಜಮಾನ್ರ ನಾ ಇರ್ಬೇಕಂದ್ರ ನಮ್ಮ ಗಜಮ ಹುಡುಗರ ಕೈಯ ಸಿಕ್ಕ ಆ ಸಿಕ್ಕ 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 ಅರದ ಊರ್ ಬಾಗ್ಲಾಕಿದ್ರಿ ಯಜಮಾನ್ರ ಕಲಿಸ್ ಬ್ಯಾಡ್ಲೆ ತಮ್ಮ ನನಗ ಹೊಸ ಪಾಠ ನಾ ಆಡಿಲ್ಲೇ ಮಗನ ಮೊದಲ ಆಟ ಸರಿಲೇ ಮಗನ ನೀ ನೋಡು ನೋಟ ಕೆಟ್ಟ ನಮ್ಮ ಶಿವ ನಾವು ಆಲಿಕರ ಅಭಿಮಾನಿ ಭಾಗ ಕೇಳಿ ನೋಡ್ರಿ ಸೈಲೆಂಟ್ ಬಡಿ ಬ್ಯಾಡ್ಲೆ ಮಗನ ನನ್ನ ಮುಂದೆ ಪಂಟ ನೀನಾಗಿ ಒಣಗಿದ ಜೋಳದ ದಾಂಟ ನಿಮ್ಮಂತ ಹುಡುಗರು ಅದಲ್ಲೇ ನಾ ಬಹುದೂರ ಬಂಟ ಬಾಬರ್ ಬಂಟ ಬಂಟಂದವ್ರ ಮಗಳು ನೋಡ್ತಿದ್ರು ಅಂತ ಈಗ ಹುಡುಗರು ಕೊಂಟ ಯಪ್ಪ ಸಾಕ್ ಮಾಡ್ರಿ ನಿಮ್ಮ ಮಾತಿನ ಹೋಗತ್ತೆ ಹಿಂಗ ಕೇಳಿದ್ರೆ ಹೋಗಲ್ಲ ತಲೆ ಕೆಟ್ಟ ಇಟ್ಟಿರಿ ಒಂದ್ ಒಳ್ಳೆ ರೂಟ್ ಲೇ ತಮ್ಮ
ಯವ್ವ ಹೋಗ್ರ ಬಾ ಹೋಗೋಣ ಪಪ್ಪ ಆದ್ರೆ ಹೋಗುವಾಗ ಒಂದೇ ಒಂದು ಮಾತು ಹೇಳಿದ್ ನಮಗ ಏನಂದಲ್ಲ ಏನಲ್ಲ ಏನಲ್ಲ ಹುಡುಗರು ಸರಿ ಇಲ್ಲ ಯಾಕಪ್ಪ ಬ್ಯಾಡ ಬಾ ಯವ್ವ. ಎಲ್ಲಿ ಸಿಕ್ಕ ನಾಯಿಗೆ ತಳಗ್ ಗೊತ್ತಿರ್ತಾವ ಬ್ಯಾಡ ಬಾ ಹಂಗ ಈ ಊರಾಗ ಹುಡ್ಗುರ್ ಬ್ಯಾಡ ಬಾ ನೀರಾಗ ಒಬ್ಬ ನೀನು ಬ್ಯಾಡ ಬಾ ಯವ್ವ. ಮತ್ತೇನಾರು ಮಾಡಿ ಬ್ಯಾಡ ಬಾ ಯವ್ವ. ಎಲ್ಲ ಮುಗಿತ ಅಂತಿ ಹೋಗಿ ಇದ ರಂಗ ಎಲ್ಲ ಮಗಳ ಮಗ ತಾಳಿ ಕಟ್ಟಿಲ್ಲ ಅಂದ್ರ ನನ್ನ ಹೆಸರ ಶಿವನ ಅಭಿಮಾನಿ ಮನ್ಮತ